ಹಾರ್ಟಿಗೆ ಸಂಬಂಧಪಟ್ಟಿರುವಂಥ ಇದೇನು ನಾನು ಸುಮಾರಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಯಾರಿಗೆ ಶುಗರ್ ಇರೋದಿಲ್ಲಲ್ಲ ಅವ್ರಿಗೆ ಭಾರಿ ಜೋರಿರುತ್ತೆ ನೋವು, ಅಂದರೆ ಮಧ್ಯದಲ್ಲಿ ಬರ್ಬೋದು, ಸಿಕ್ಕಾಪಟ್ಟೆ ಜೋರಿರುತ್ತೆ ಮಧ್ಯದಲ್ಲಿ. ಒಂದು ಆನೆ ಕಾಲು ತುಳಿದ್ರೆ ನೀವು ಅಂದಾಜು ಮಾಡ್ಕೊಳ್ಳಿ ನೋವು ಎಷ್ಟು ನೀವು ಅನುಭವಿಸ್ತೀರ, ಅಷ್ಟು ಭಾರಿ ನೋವಿರುತ್ತೆ. ಆ ನೋವು ಮಧ್ಯದಲ್ಲಿರ್ಬೋದು, ಎಡಭಾಗದ ಎದೆಯಲ್ಲಿರ್ಬೋದು, ಎಡಭಾಗದ ಕೈಗೆ ಹರಿಬೋದು ಅದು, ಮತ್ತು ಎಡಗಡೆ ಕಿವಿ ಕುತ್ತಿಗೆ ಜಾಗಕ್ಕೂ ಹರಿಬೋದು. ಆ ನೋವು ಭಯಂಕರ ಇರುತ್ತೆ, ನೋವು ಸಿಕ್ಕಾಪಟ್ಟೆ ನೋವಿರುತ್ತೆ. ಆ ನೋವಿಂದ ಮೈ ಬೆವರುತ್ತೆ ಚೆನ್ನಾಗಿ, ಭಾರೀ ಬೆವರು, ಸಿಕ್ಕಾಪಟ್ಟೆ ಬೆವರು ಅಂದರೆ ನಿಮಗೆ ಆ ಬಟ್ಟೆ ಹಿಂಡಬೇಕು ಅಷ್ಟೊಂದು ನೋವು, ಅಷ್ಟೊಂದು ಬೆವರು. ಆ ಬೆವರು ನೀವು ಅನುಭವಿಸಿರಲ್ಲ, ಮಾಮೂಲಿ ಬೆವರಲ್ಲ. ಆ ಬೆವರು ನೀವು ಕೆಲಸ ಮಾಡೋದಾಗ ಸಹಿತ ಬರಲ್ಲ, ಅಷ್ಟು ದಣದಾಗೂ ಬರಲ್ಲ, ಅಷ್ಟು ಬೆವರು ದಳ ಇಳಿಯುತ್ತೆ. ಅದು ಹಾರ್ಟ್ ಅಟ್ಯಾಕಲ್ಲಿ ಬರೋವಂಥ ನೋವು. ಆ ನೋವು ತೀವ್ರತೆ ಒಬ್ಬೊಬ್ಬ ಮನುಷ್ಯನ ಮೇಲೆ, ಒಬ್ಬೊಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬಂಗೆ ತಡ್ಕೊಳೋಷ್ಟು ಕೆಪಾಸಿಟಿ ಇದ್ದರೆ ಸ್ವಲ್ಪ ಅಂತಾನೆ, ಇಲ್ಲಿ ತಡ್ಕೊಳಕ್ಕಾಗದೇ ಇರೋನು ಒದ್ದಾಡ್ತಾನೆ. ಕೆಲವೊಂದ್ಸಲ ನೋವಿನ ಒಂದು ತೀವ್ರತೆಗೆ ಪ್ರಜ್ಞೆ ಬಿದ್ದು ಬಿಡ್ತಾರೆ, ವಾಂತಿ ಆಗುತ್ತೆ ಆ ನೋವಿನ ತೀವ್ರತೆಗೆ, ಅಷ್ಟೆಲ್ಲ ಜೋರಿರುತ್ತೆ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಿರುವಂಥ. ಆದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರಬಾರ್ದಪ್ಪ, ನೀವು ಹೆಂಗಿರಬೇಕು, ಈಗ ಪ್ರತಿ 6 ತಿಂಗಳಿಗೆ ಒಂದ್ಸಲ ಡಾಕ್ಟರ್ ಹತ್ರ ಬರಬೇಕು. ನಿಮಗೆ ಕಾಯಿಲೆ ಇರಲಿ ಇರದೇ ಇರಲಿ, ಅದೊಂದು ಶಿಸ್ತಿನ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಎವ್ರಿ 6 ಮಂತ್ಸ್ ಫಸ್ಟ್ ECG ಮತ್ತು BP ಚೆಕ್ ಮಾಡಿಸ್ತಾ ಇರ್ರಿ. ಈ 6 ಮಂತ್ರಲ್ಲಿ ಮೊದಲನೇ ಒಂಥರ BP ಮತ್ತು ECG, ಎರಡನೇದು ಕೆಲವು ರಕ್ತ ಪರೀಕ್ಷೆಗಳಿದಾವೆ. ಯಾವುದ್ಯಾವ್ದು ರಕ್ತ ಪರೀಕ್ಷೆ ಮಾಡಿಸ್ಬೇಕು ಇಂಪಾರ್ಟೆಂಟು ಎಲ್ಲವೂ ಅಲ್ಲ. ಹಾರ್ಟಿಗೆ ಪಟ್ಟರು ಒಂದು ರಕ್ತ ಪರೀಕ್ಷೆ ಅಂತ ಹೇಳಿದ್ರೆ, ಒಂದು ಲಿಪಿಡ್ ಪ್ರೊಫೈಲ್ ಅಂತ ಕರಿತೀವಿ. 5 ಥರದ್ದು ಕೊಬ್ಬಿನ ಅಂಶದ ಪರೀಕ್ಷೆಗಳು, ಆಯಿತಾ. ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಯಾವುದು ಬೇಕು ನಮ್ಮ ಶರೀರಕ್ಕೆ, ಅದಕ್ಕೆ HDL ಅಂತ ಕರಿತೀವಿ, ಅದೆಷ್ಟಿದೆ. LDL ಯಾವ್ದು ಬೇಡ, ಯಾವ್ದು ನಮ್ಮ ಹೃದಯದ ಶತ್ರು ಇದೆ ಕೊಲೆಸ್ಟ್ರಾಲು, ಅದೆಷ್ಟಿದೆ. ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ, ಕೊಲೆಸ್ಟ್ರಾಲ್ ಎಷ್ಟು, ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ, LDL ಎಷ್ಟಿದೆ. ಇವೆಲ್ಲ 5 ಥರದ್ದು ಕೊಬ್ಬಿನ ಅಂಶಗಳ ಬಗ್ಗೆ ವಿವರಣವಾದ ಒಂದು ರಕ್ತ ಪರೀಕ್ಷೆದ ರಿಪೋರ್ಟ್ ಸಿಗುತ್ತೆ ನಮಗೆ. ಈಗ ಗಾಡಿ ಹೆಂಗೆ ನೀವು ಸರ್ವಿಸ್ ಮಾಡಿಸ್ತಿರಲ್ಲ, ಚೆನ್ನಾಗಿರಬೇಕು, ಬ್ರೇಕ್ ಫೇಲ್ ಆಗಬಾರ್ದು, ಇಂಜಿನ್ ಫೇಲ್ ಆಗಬಾರ್ದು, ಹೌದಾ? ಹಾಗೆ ಥರ ನಮ್ಮ ಬಾಡಿ ಸರ್ವಿಸಲ್ಲಿ ಇದು ಲಿಪಿಡ್ ಪ್ರೊಫೈಲ್ ಒಂದು ಮೊದಲನೇದು ಭಾರಿ ಇಂಪಾರ್ಟೆಂಟ್. ಇದು ನಿಮ್ಮ ಹಾರ್ಟ್ ಚೆನ್ನಾಗಿದೆಯೋ ಇಲ್ಲೋ, ನಿಮ್ಮ ಮೆದುಳು ಚೆನ್ನಾಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡುತ್ತೆ ಲಿಪಿಡ್ ಪ್ರೊಫೈಲ್. ಅದಕ್ಕೆ ಮೊದಲನೇ ಟೆಸ್ಟ್ ಲಿಪಿಡ್ ಪ್ರೊಫೈಲ್. ಎರಡನೇದು ಶುಗರಿಗೆ ಸಂಬಂಧಪಟ್ಟಂಥ ಒಂದು ರಕ್ತ ಪರೀಕ್ಷೆ, HbA1c ಅಂತ ಕರಿತೀವಿ. ಮಾಮೂಲಿ ಖಾಲಿ ಹೊಟ್ಟೆಲ್ಲಿ ತಿಂಡಿ ಎಡ್ತಾ ಅಸ್ಬಿಟ್ಟು ಪರೀಕ್ಷೆ ಮಾಡಿದ್ದಾರೆ ಸುಮಾರು ಜನ, ಅದ್ರಲ್ಲಿ ಕೆಲವೊಂದ್ಸಲ ಗೊತ್ತೇ ಆಗಲ್ಲ. HbA1c ಬ್ಲಡ್ ಟೆಸ್ಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಆಗಲೇ, ಎಷ್ಟೋ ಜನ ಶುಗರ್ ಸಮಸ್ಯೆ ಇರೋರಿಗೆ ಎದೆನೋವೇ ಬರಲ್ಲ. ಶುಗರ್ ಇರೋರಿಗೆ ಬರೀ ಜಳ ಮೈ ಬೆವರುತ್ತೆ. ಸಣ್ಣಕ್ಕೆ ಹೌದೋ ನನಗೆ ಎದೆನೋ ಬಂದರೂ ಬರ್ಬೋದು, ಇಲ್ಲಾಂದರೆ ಮೈ ಬೇವರು ಅಂಥದ್ರಲ್ಲಿ ಕೆಲಸ ಮಾಡ್ತಿರ್ತಾರೆ, ಗೊತ್ತೇ ಆಗಲ್ಲ ಅವರಿಗೆ. ಅದಕ್ಕೋಸ್ಕರ ಶುಗರ್ ಪರೀಕ್ಷೆ ಪ್ರತಿ 6 ತಿಂಗಳಿಗೊಂದ್ಸಲ ಮಾಡಿಸ್ಬೇಕು. ಆಮೇಲೆ ಹಿಮೋಗ್ಲೋಬಿನ್ನು, ಬಿಳಿ ರಕ್ತ ಕಣ ಹೆಂಗಿದೆ, ಕೆಂಪು ರಕ್ತ ಕಣ ಹೆಂಗಿದೆ ಅಂದಾಜು ಗೊತ್ತಾಗುತ್ತೆ. ಅದಕ್ಕೆ ನಾವು CBC ಅಂತ ಒಂದು ರಕ್ತ ಪರೀಕ್ಷೆ ಇದೆ. ಬಿಡ್ರಿ, ಆಯಿಲಿ ಫುಡ್ಸ್ ತಿನ್ನಲೇಬೇಡಿ, ಎಣ್ಣೆ ಜಿಡ್ಡು ಕರ್ದಿದ್ದ ಪದಾರ್ಥಗಳು ಕಡಿಮೆ ಮಾಡಿಬಿಡ್ರಿ. ಒಬ್ಬ ಮನುಷ್ಯಂಗೆ ಅರ್ಧ ಲೀಟ್ರ್ ಎಣ್ಣೆ ಸಾಕು ತಿಂಗಳಿಗೆ. ನಾವೇನು ಮಾಡ್ತೀವಿ, ಬೋಂಡ ತಿಂತೀವಿ, ಮಂಡಕ್ಕಿ ತಿಂತೀವಿ, ಎಲ್ಲದಕ್ಕೂ ಎಣ್ಣೆ ಹಾಕಂತೀವಿ, ಹೌದಾ? ಚಿತ್ರಾನ್ನ ಮಾಡೋದು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಎಣ್ಣೆ ಆಗುತ್ತೆ. ಆ ಎಣ್ಣೆಯಿಂದನೇ ಕೊಬ್ಬಿನಾಂಶ ಶೇಖರಣೆ ಆಗ್ತಾ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗಿ, ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತಾ ಬ್ಲಾಕೇಜ್ ಆಗಿ ಹಾರ್ಟ್ ಬ್ಲಾಕೇಜ್ ಆಗುತ್ತೆ. ಅದಕ್ಕೆ ಎಣ್ಣೆ ಜಿಡ್ಡು ಕರ್ದ ಪದಾರ್ಥ ಕಡಿಮೆ ಮಾಡಿ. ತುಪ್ಪ ತಿನ್ಬೋದು, ತುಪ್ಪ ಭಾರಿ ಒಳ್ಳೆಯದು. ಎಷ್ಟೇ ತೋಟಕ್ಕೆ ಹೋಗಿ, ಜಮೀನಿಗೆ ಹೋಗಿ, ಏನೇ ಮಾಡಿ ಅರ್ಧ ಗಂಟೆ ವಾಕಿಂಗ್ ಹೋಗಲೇಬೇಕು. ನೀವು ಹೇಳ್ತೀರಿ ನಾವು ತೋಟಕ್ಕೆ ಹೋಗ್ತೀವಿ, ಜಮೀನಿಗೆ ಹೋಗ್ತೀವಿ, ನಾವು ಅಲ್ಲೇ ವಾಕಿಂಗ್ ಆಗ್ಬಿಡುತ್ತೆ ಅಂತ. ಅದು ಶ್ರಮ ಬೇರೆ, ಆ್ಯಕ್ಟಿವಿಟಿ ಅದು ದಿನ ಮಾಡುವಂಥದ್ದು. ವೇಗವಾದ ನಡಿಗೆ, ಚೆನ್ನಾಗಿ ಫಾಸ್ಟ್ ಬ್ರಿಸ್ಕ್ ವಾಕ್ ಮಾಡಬೇಕು ದಿನ 1/2-3 ಗಂಟೆ, ಚೆನ್ನಾಗಿ ಮೈ ಬೆವರಬೇಕು.